ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ. ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಒತ್ತಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಇದು 2 kg ಚಿಕನ್ ಇದೆ. ಇದು ನೋಡಿ, ಮೊಟ್ಟೆ ಲಿವರು ಎಲ್ಲ ಸೇರಿ ಇಷ್ಟಿದೆ. ಇದನ್ನೇ ಸಪ್ರೇಟ್ ಹುರ್ಕೋಬೇಕು. ಮೊಟ್ಟೆ ಇದೆಲ್ಲನ ಇದಕ್ಕೆ ನಾನು ಬೇಕಾಗಿ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ. 4 ಈರುಳ್ಳಿ ತಗೊಂಡಿದ್ದೀನಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ, 10 ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, 7 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, 4 ಟೇಬಲ್ ಸ್ಪೂನು ಧನಿಯಾ ಪೌಡ್ರು. ಇದನ್ನು ನಾನು ಯಾವ ರೀತಿ ಮಾಡೋದಂತ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಮತ್ತು ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನಾನು ಹಾಕಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ತೀನಿ, 1 ಕಾಲು ಸ್ಪೂನ್ ಅಷ್ಟು. ಇದಕ್ಕೆ ಕಲರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ಸಪ್ರೇಟ್ ಹುರ್ಕೊಂಡ್ರೆ ನೀಟಾಗಿ ಹುರ್ಕೋಬೋದು. ಇಲ್ಲಾಂದರೆ ಇದು ಹಸಿ ಹಸಿ ವಾಸನೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಸಣ್ಣ ಊರಿನಲ್ಲೇ ಹುರ್ಕೊಂಡ್ರೆ ಈ ಥರ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಅಷ್ಟೇ ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ಯಾವುದೇ ಮಸಾಲೆ ಪದಾರ್ಥ ಸಣ್ಣ ಊರಿನಲ್ಲೇ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗಾಗಿದೆ ಫ್ರೆಂಡ್ಸ್, ಇದು ತೆಗಿತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ರುಬ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬರ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಇದು ಫಸ್ಟ್ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಈರುಳ್ಳಿನ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಕಾಯಿನು ಮತ್ತು ಮೆಣಸಿನ್ಕಾಯಿ ರುಬ್ತೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿಯಾಗಿದೆ. ಇದು ನಾನು ಮಸಾಲೆ ಎಲ್ಲ ರುಬ್ಬಿರೋದನ್ನು ತೋರಿಸ್ತಾ ಇದ್ದೀನಿ. ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ, ಮತ್ತು ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಇದು ಕಾಯಿ, ಒಣಮೆಣಸಿನ್ಕಾಯಿ, ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್. ಇದು ನಾನು ಮೊಟ್ಟೆ ಫ್ರೈಗೆ 1 ಸ್ಪೂನು ಧನಿಯಾ ಪೌಡ್ರು ಸಪ್ರೇಟ್ ತಗೊತಾ ಇದ್ದೀನಿ. ಇದನ್ನು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದು ಸಪ್ರೇಟ್ ತಗೊಂಡಿದ್ದೀನಿ, ನಾನು ಸಾಂಬಾರಿಗೆ ಬೇರೆ ಇಟ್ಕೊಂಡಿದ್ದೀನಿ. ಪೇಸ್ಟೆಲ್ಲ ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಇದು ಮೊಟ್ಟೆ ಫ್ರೈ ಮಾಡೋದಕ್ಕೆ ನಾನು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತೀನಿ. ಇದು ಸಾಂಬಾರಲ್ಲಿ ಮೊಟ್ಟೆ ಎಲ್ಲ ಹಾಕಿದರೆ ಟೇಸ್ಟು ಕಡಿಮೆ ಆಗುತ್ತೆ, ಸಾಂಬಾರು ಟೇಸ್ಟು. ಇದನ್ನು ಸಪ್ರೇಟಾಗಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಅಷ್ಟೇ, ಇದು ಫ್ರೈನೂ ಅಷ್ಟೇ. ಎಣ್ಣೆ ಕಾದಿದೆ, ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಕೆಂಪಗಾಗಬೇಕು ಫ್ರೆಂಡ್ಸ್, ಇದು ಕೆಂಪಾದರೆ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ಮೊಟ್ಟೆ ಸರ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಲಿವರ್ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಉಪ್ಪು ಖಾರ ಅದೆಲ್ಲ ಹಾಕ್ಕೋಬೇಕು. ಎಣ್ಣೆಲಿ ಫ್ರೈ ಆಗಬೇಕು ಫಸ್ಟ್. ಇದೆಲ್ಲ ಮೊಟ್ಟೆ ಲಾಸ್ಟ್ ಹಾಕ್ಕೋಬೇಕು. ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ, ಸಣ್ಣ ಮೊಟ್ಟೆಗಳು ಹಾಕ್ತಿದ್ದೀನಿ. ದೊಡ್ಡ ಮೊಟ್ಟೆ ಲಾಸ್ಟ್ ಹಾಕ್ಕೋಬೇಕು. ಇದು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಅವಾಗ ಹೊಡ್ಕೊಳ್ಳಲ್ಲ, ಎಣ್ಣೆಲಿ ಸ್ವಲ್ಪ ಡ್ರೈ ಆಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸಿಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ, ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ. ಇದೆಲ್ಲ ಬೇಯಬೇಕಲ್ವ, ಉಪ್ಪಲ್ಲಿ ಬೇಯಬೇಕು. ಉಪ್ಪಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ಅದು ಇದು ಚಿಕನ್ನಲ್ಲಿರೋದೆಲ್ಲನ ನೀರು ಡ್ರೈ ಆಗಿದೆ.
ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ರುಬ್ಬಿಟ್ಕೊಂಡಿರೋದನ್ನು ನೋಡಿ. ಒಂದು ಸ್ಪೂನಷ್ಟು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಡ್ರೈ ಆಗಿದೆ ಇದರಲ್ಲಿ. ಈಗ ನೋಡಿ ಫ್ರೆಂಡ್ಸ್, ಇದು ಒಣಮೆಣ್ಸಿನ್ಕಾಯಿ ಮತ್ತು ಇದು ತೆಂಗಿನಕಾಯಿ ರುಬ್ಬಿರೋ ಅಂಥ ಪೇಸ್ಟ್ ಇದು 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೇಕಾದರೆ ನಿಮಗೆ ಖಾರ ಇನ್ನು ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು, ಖಾರದ ಪುಡಿ ಏನಾದರೂ. ಮಸಾಲೆ ಎಲ್ಲನೂ ತಳ ಬಿಡೋ ತನಕ ಹುರ್ಕೋಬೇಕು. ನಾನೀಗ ಪುದೀನ ಮತ್ತು ಕೊತ್ತಂಬರಿ ರುಬ್ಬಿರೋದನ್ನು ಇದು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅದು ಡ್ರೈ ಆಗಬೇಕು, ನೀರು ಹಾಕ್ಬಾರ್ದು ಸಡನ್ನಾಗಿ. ಈಗ ನೋಡಿ ಫ್ರೆಂಡ್ಸ್, ಇದು ಮಸಾಲೆ ಎಲ್ಲ ಡ್ರೈ ಆಗಿದೆ. ಇನ್ನು ಧನಿಯಾ ಪುಡಿ ಅದು ಹಾಕಿಲ್ಲ, ಅದು ಆಮೇಲೆ ಹಾಕಬೇಕು. ಇವಾಗ ನಾನು ಇವು ಮೊಟ್ಟೆಗಳು ಏನಿದ್ದಾವೆ ಈ ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ತೀನಿ. ಈಗ ಮೊಟ್ಟೆ ಇದು ಲಿವರು ಇದೆಲ್ಲನ ಜಾಸ್ತಿನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು 2 ಕೋಳಿದು ಅಷ್ಟೇ, ಸ್ವಲ್ಪ ಆಗಿದೆ. ಇದು ಹಾಕಿದ್ಮೇಲೆ ಸ್ವಲ್ಪ ಕಲಿಸ್ಕೋಬೇಕು ಇದನ್ನು. ಇದೆಲ್ಲ ಫುಲ್ಲು ಡ್ರೈ ಆದಮೇಲೆ ಆಮೇಲೆ ನಾವು ಮಸಾಲೆ ಅದೆಲ್ಲ ಹಾಕೋಬೇಕು, ಕಾಯಿ ಅದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಬೇಯ್ದು ಉರಿ ಕಡಿಮೆ ಮಾಡ್ತೀನಿ. ಅದು ಕೈ ಆಡಿಸ್ತಾನೆ ಇರಬೇಕು ಇದನ್ನು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ ಮೊಟ್ಟೆ ಹಾಕಿದ್ಮೇಲೆ. ನೋಡಿ ಫ್ರೆಂಡ್ಸ್, ಈಗ ಮೊಟ್ಟೆ ಹಾಕಿದ್ನಲ್ಲ, ಹಿಂಗೆ ಕೈ ಆಡಿಸ್ತಾನೆ ಇದ್ದರೆ ಇದೆಲ್ಲನೂ ಡ್ರೈ ಆಗುತ್ತೆ, ಎಣ್ಣೆ ಬಿಟ್ಕೊಂಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಯಾವುದಾದ್ಮೇಲೆ ಯಾವ್ದು ಹಾಕ್ಬೇಕು ಐಟಮ್ ಅಂತ ನೋಡ್ಕೋಬೇಕಿದೆ ಇಂಗ್ರೀಡಿಯೆಂಟ್ಸ್. ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ, ಮೊಟ್ಟೆ ಚೆನ್ನಾಗಿರಲ್ಲ. ನೋಡಿ, ಎಲ್ಲ ಮೊಟ್ಟೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಈಗ ಮೊಟ್ಟೆ ಎಲ್ಲ ಡ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ಕಾಯಿ ಹಾಕ್ತಾಯಿದ್ದೀನಿ. ಈ ರೀತಿ ಮನೇಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತಿಂದರೆ ನಾವು ಟೇಸ್ಟಿಂಗ್ ಪೌಡ್ರ್ ಅವೆಲ್ಲ ಹಾಕಿರ್ತಾರೆ. ಈ ರೀತಿ ಮನೇಲಿ ನೀಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಈಗ ಕಾಯಿ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಒಂದು ಸುತ್ತು ಬೇಯಬೇಕಿದೆ ಎಣ್ಣೆಲಿ. ಇದು ಅಷ್ಟೇ, ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ಬೇಕಿದೆ. ನಿಮಗೆ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ಖಾರದ ಪುಡಿನೇ ಉಪಯೋಗಿಸ್ತಾ ಇದ್ದೀನಿ. ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಆಗಲೇ ನಾನು ತೆಗೆದಿಟ್ಕೊಂಡ್ರಂಥ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಇವಾಗ ಹಾಕ್ತಾಯಿದ್ದೀನಿ. ಉರಿ ಸಣ್ಣ ಮಾಡಿಕೊಂಡು ಹಾಕ್ಬಿಟ್ಟು ಕಲಿಸ್ಕೋಬೇಕು ಸಣ್ಣ ಉರಿನಲ್ಲಿ. ಲಾಸ್ಟಿಗೆ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಬೇಯಿಸೋದಕ್ಕೆ ಇಟ್ಕೋಬೇಕು. ಸ್ವಲ್ಪ ನೀಟಾಗಿ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಡ್ರೈ ಆಗಿದೆ, ಎಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ನೋಡಿ. ಇವಾಗ ನಮ್ಗೆ ಎಷ್ಟು ಬೇಕೋ ನೀರು ಹಾಕ್ಕೋಬೇಕು ಇವಾಗ ಇದು ಬೇಯೋದಕ್ಕೆ. ಒಂದು 2 ಲೋಟದಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅಷ್ಟು ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಹಾಕ್ತೀನಿ. ಆಮೇಲೆ ಬೇಕಾದರೆ ಬೆಂದಮೇಲೆ ಇನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ರಿ. ಇನ್ನು ಖಾರ ಏನಾರು ಬೇಕಂದರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೋದು. ಆಮೇಲೆ ನೋಡ್ತಷ್ಟು ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದು ಮುಳುಗೋಷ್ಟು ಹಾಕೊಂಡ್ರೆ ಆಯಿತು. ಇದು ಬೇಯೋದಕ್ಕೆ ಬಿಡೋಣ, ಮುಚ್ಚುತ್ತೀನಿ, ಇಲ್ಲಿ ಕ್ಲೋಸ್ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ಬೇಯ್ತಾ ಇದೆ. ಇದೆಲ್ಲ ಸ್ವಲ್ಪ ನೀರು ಡ್ರೈ ಆಗಬೇಕಿದು, ಅವಾಗ ಕರೆಕ್ಟಾಗಿ ಬೆಂದಿರುತ್ತೆ. ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ. ಫುಲ್ಲು ನೀರು ಡ್ರೈ ಆಗಬೇಕು, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಇದು ನೋಡಿ ಫ್ರೆಂಡ್ಸ್, ಇದು ಬಬಲ್ಸ್ ಥರ ಸ್ವಲ್ಪ ಬರುತ್ತೆ. ಅದೆಲ್ಲ ಡ್ರೈ ಆಗಿದ್ರೆ ಎಲ್ಲ ಫುಲ್ ಡ್ರೈ ಆಗುತ್ತೆ ನೀರು. ಇಲ್ಲಾಂದರೆ ನೀರಿನ ಅಂಶ ಇರುತ್ತೆ, ಅದಕ್ಕೆ ಆ ಥರ ಬಬಲ್ಸ್ ಬರುತ್ತೆ ಸಣ್ಣಗೆ. ಇದಕ್ಕೆ ಕಾಳುಗಳನ್ನು ಹಾಕಿ ಮಾಡ್ತಾರೆ, ಬಟಾಣಿ, ಕಡಲೆಕಾಳು ಇಂಥದ್ದೆಲ್ಲ ಹಾಕಿ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಬರೀ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ಒಂದು ಪೀಸ್ ತಗೊಂಡು ತೋರಿಸ್ತೀನಿ ನೋಡಿ. ನೋಡಿ ಯಾವ ರೀತಿ ಬೆಂದಿದೆ ಅಂತ, ಇಷ್ಟು ಚೆನ್ನಾಗಿ ಬೆಂದಿದೆ ಇದು.
ಹಂಗೂ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಡ್ರೈ ಮಾಡ್ಕೊಂಡ್ರೆ ಆಯ್ತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನಾನು ಚಿಕನ್ ಸಾಂಬಾರಿಗೆ ನೋಡಿ ಫ್ರೆಂಡ್ಸ್, ಈಗ ನಾನು 4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಇದ್ದರೆ ಎಣ್ಣೆ ಹಾಕೋಬೋದು, ಇಲ್ಲ ತುಪ್ಪನಾದರೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿದೆ, ಎಣ್ಣೆ ಕಾದಿದೆ ಅಲ್ವನ್ನು. ಈಗ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ನಾನು ರೆಡಿ ಏಲಕ್ಕಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಇದು ಫ್ರೈ ಆಗಲಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆಗೆ. ಈಗ ನೋಡಿ ಫ್ರೆಂಡ್ಸ್, ಈಗ ಕೆಂಪಾಗಿದ್ದಾವೆ ಈರುಳ್ಳಿ. ಇವಾಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಉರಿ ಸಣ್ಣ ಮಾಡ್ಕೊಂಡು ಹಾಕ್ಕೊಂಡ್ರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ ಚಿಕನ್ ಹಾಕ್ತಾಗ. ಮತ್ತು ಒಂದೇ ಸಲ ಬಗ್ಸಿದ್ರೆ ಏನಾಗುತ್ತೆ, ಚಿಕನಲ್ಲಿರೋ ನೀರೆಲ್ಲ ಇರುತ್ತೆ, ಅದು ನೀರು ಜಾಸ್ತಿ ಆಗಿಬಿಡುತ್ತೆ. ಕೈನಲ್ಲೇ ಹಾಕೋಬೇಕು ಚಿಕನ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಕಲಿಸ್ಕೋಬೇಕು ಇದನ್ನು. ಇವಾಗ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಚಿಕನ್ ಹಾಕುವಾಗ ಕಡಿಮೆ ಉರಿ ಇಟ್ಕೊಂಡು ಹಾಕೋಬೇಕು, ಇಲ್ಲಾಂದರೆ ಎಲ್ಲ ಕಚ್ಕೊಬಿಡುತ್ತೆ ಪಾತ್ರೆಗೆ. ಈಗ ನೋಡಿ ಫ್ರೆಂಡ್ಸ್, ಈಗ 4 ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ. ಇದು ಕಲ್ಲುಪ್ಪು, ರಾಕ್ ಸಾಲ್ಟು. ಈಗ ಹಾಕ್ಬಿಟ್ಟು ಇದು ಸ್ವಲ್ಪ ಬೇಯ್ಕೊಳ್ಳಿ. ಪ್ಲೇಟ್ ಮುಚ್ಚೋಣ. ಆ ಚಿಕನ್ನಲ್ಲಿರೋ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಹಾಕಬೇಕು. ಆ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಸ್ವಲ್ಪ ಬೇಯ್ಕೊಳ್ಳಿ, ಅದು ನೀರೆಲ್ಲ ಡ್ರೈ ಆಗಲಿ. ಪ್ಲೇಟ್ ಮುಚ್ಚಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಈಗ ಇನ್ನೂ ನೀರಿದ್ದಾವೆ ನೋಡಿ. ನೀರು ಎಲ್ಲ ಸ್ವಲ್ಪ ಡ್ರೈ ಆಗಬೇಕು, ಇಲ್ಲಾಂದರೆ ಇದು ಹಸಿ ವಾಸನೆ ಇರುತ್ತೆ ಚಿಕನ್ನು. ಜಾಸ್ತಿ ಕಲ್ಸಕ್ಕೆ ಹೋಗ್ಬಾರ್ದು. ಇದು ಸ್ವಲ್ಪ ಡ್ರೈ ಆಗಲಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಚಿಕನ್ ಒಳಗೆ. ಈಗ ನೀರು ಡ್ರೈ ಆಗಿದೆ ಫ್ರೆಂಡ್ಸ್ ಚಿಕನಲ್ಲಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಉಪ್ಪಲ್ಲೇ ಚೆನ್ನಾಗಿ ಡ್ರೈ ಆಗಬೇಕು ಚಿಕನ್ನು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಸ್ವಲ್ಪ ಬೇಯ್ದು ಲಿಡ್ ಕ್ಲೋಸ್ ಮಾಡಿ ಈಗ ನಾನು 5 ವಿಷಲ್ ಹಾಕಿಸ್ತೀನಿ. ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಬೇಯಬೇಕು, ಹಂಗಾಗಿ 5 ವಿಷಲ್ ಹಾಕಿಸ್ತೀನಿ. ಪ್ರೆಷರ್ ಎಲ್ಲ ಹೋಗಿದೆ, ಕೂಲಾಗಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ ನೋಡಿ ಫ್ರೆಂಡ್ಸ್, ಈಗ ಅರ್ಧಂಬರ್ಧ ಬೆಂದಿದೆ. ಇದು ಮಸಾಲೆ ಹಾಕ್ತಾ ಇದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಪುದೀನ ರುಬ್ಬಿರೋದು, ಇದು ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಹಾಕಿರೋದು. ಇವಾಗ ಇದನ್ನು ಮಸಾಲ ರುಬ್ಬಿರೋದನ್ನೆಲ್ಲ ಈಗ ಹಾಕ್ತೀನಿ. ಕಾಯಿ, ಒಣಮೆಣ್ಸಿನ್ಕಾಯಿ ರುಬ್ಬಿರೋದು ಪೇಸ್ಟ್ ಇದು. ಕಲಿಸ್ತೀನಿ. ಸ್ವಲ್ಪ ಮಸಾಲೆ ಒಳಗೆ ಬೇಯಬೇಕಿದೆಲ್ಲ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಮಸಾಲೆ ಒಳಗೆ ಚೆನ್ನಾಗಿ ಬೇಯಬೇಕಿದು. ಇದು ಇವಾಗ ನಾನು ಮುಚ್ಚುತ್ತೀನಿ ಪ್ಲೇಟು. ಇದು ಸ್ವಲ್ಪ ಬೇಯಲಿ, ಮಸಾಲೆ ಎಲ್ಲ ತಳ ಬಿಡಬೇಕಿದು. ಆ ಥರ ಬೇಯಿಸ್ಕೋಬೇಕು. ಇದನ್ನು ನೋಡ್ಕೊಂಡು ಕಲಿಸ್ತಾ ಇರಬೇಕು. ಅವಾಗ ಮುಚ್ಚುತ್ತೀನಿ ಫ್ರೆಂಡ್ಸ್. ಈಗ ಮಸಾಲೆ ಡ್ರೈ ಆಗಿದೆ ಸ್ವಲ್ಪ. ನೋಡಿ ಯಾವ ರೀತಿ ಆಗಿದೆ ಅಂತ. ಎಣ್ಣೆ ಎಲ್ಲ ಬಿಟ್ಕೊಂಡ್ಬರುತ್ತೆ ಈ ಥರ ಮಸಾಲೆ ಡ್ರೈ ಆದರೆ. ಆವಾಗ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ಇದು ಮಸಾಲೆ ತಳ ಹತ್ತದಂಗೆ ನೀಟಾಗಿ ಕಲಿಸ್ತಾ ಇರಬೇಕು ಅವಾಗವಾಗ. ಈ ಥರ ಫುಲ್ ಡ್ರೈ ಆಗಬೇಕು. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬರ್ತಾ ಇದೆ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಸ್ವಲ್ಪ
ನೋಡಿ ಯಾವ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬರ್ತಾ ಇದೆ. ಈ ಥರ ಎಣ್ಣೆ ಬಿಟ್ಕೋಬೇಕು ಮಸಾಲೆ ಎಲ್ಲ ಡ್ರೈ ಆಗಿ. ಆವಾಗ ನೀರು ಹಾಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು. ಈ ರೀತಿ ಮಾಡೋಕ್ಕಾಗುತ್ತೆ ಸಾಂಬಾರು ಮಾತ್ರ. ನೋಡಿ ಫ್ರೆಂಡ್ಸ್, ತಳ ಬಿಟ್ಟಿದೆ ನೋಡಿ ಮಸಾಲ. ಹಿಂಗೆ ಕಲಸಿದ್ರೆ ತಳ ಇದು ಪಾತ್ರೆ ತಳಕ್ಕೆ ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಿಟ್ಟಿದೆ ಮಸಾಲ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ಇಷ್ಟು ಹಾಕಿದ್ದೀನಿ ನೀರು. ಬೇಯಲಿ, ಬೆಂದಿದೆ ಈಗ ಆಲ್ರೆಡಿ. ಸ್ವಲ್ಪ ಈ ಮಸಾಲೆ ಒಳಗೆ ಬೆಂದರೆ ಸಾಕು. ಇವಾಗ ನೋಡಿ ಫ್ರೆಂಡ್ಸ್, ಈಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತೀನಿ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ಮುದ್ದೆ ಮಾಡೋದು ತೋರಿಸ್ತೀನಿ. ನಾನು ಈ ಗ್ಲಾಸಲ್ಲಿ 4 ಗ್ಲಾಸ್ ತೊಗೊಂಡಿದ್ದೀನಿ. 4 ಗ್ಲಾಸ್ ನೀರು ಹಾಕಿದ್ದೀನಿ, ಸ್ವಲ್ಪ ಅನ್ನ ಹಾಕಿದ್ದೀನಿ. ಇದು ನೀರು ಮಳ್ಳಬೇಕು. ಸ್ವಲ್ಪ ಹಿಟ್ಟು ಹಾಕ್ತೀನಿ, ರಾಗಿ ಹಿಟ್ಟು. 4 ಗ್ಲಾಸ್ ನೀರಿಗೆ 2 ಗ್ಲಾಸ್ ಅಷ್ಟು ಹಸಿಟ್ಟು ಹಾಕಬೇಕು, ರಾಗಿ ಹಿಟ್ಟು. ಮೇಣದ ಥರ ಮಾಡಬೇಕು ಮುದ್ದೆ. ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ. ಮುದ್ದೆ ಮಾಡೋದಕ್ಕೆ ಹೊಸ್ದಾಗಿ ಮಾಡೋರು ಆರಾಮಾಗಿ ಮಾಡ್ಬೋದು ಈ ರೀತಿ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಬೋದು. ನಾನು ಇದು ಸ್ವಲ್ಪ ಮಳ್ಳಲ್ಲಿ ನೀರು ನೋಡಿ ಫ್ರೆಂಡ್ಸ್. ಈಗ ಉಕ್ಕು ಬರ್ತಾ ಇದೆ. ಇದು ಪ್ಲೇಟ್ ತೆಗಿತೀನಿ. ಈ ಥರ ಉಕ್ಕು ಬರೋವಾಗ ಹಸಿಟ್ಟು ಹಾಕೋಬೇಕು. ನಾನು 4 ಗ್ಲಾಸ್ ನೀರು ತೊಗೊಂಡಿದ್ನಲ್ವ, ಈಗ 2 ಗ್ಲಾಸು ಹಸಿಟ್ಟು ತೊಗೊಂಡಿದ್ದೀನಿ, ರಾಗಿ ಹಿಟ್ಟು. ನಾವು ರಾಗಿ ಹಿಟ್ಟಿಗೆ ಮೆಂತ್ಯ ಹಾಕಿಸ್ತೀವಿ. ನಾವು 10 kg ರಾಗಿಗೆ ಅರ್ಧ kg ಅಷ್ಟು ಮೆಂತ್ಯ ಹಾಕಿಸ್ತೀವಿ. ಇದು ಶುಗರ್ ಇರೋರಿಗೂ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೂಳೆ ಗಟ್ಟಿ ಆಗ್ತವೆ, ಕ್ಯಾಲ್ಶಿಯಮ್ಮು ಅದೆಲ್ಲ ಇರುತ್ತೆ ಇದರಲ್ಲಿ. ಮೆಂತ್ಯ ತುಂಬ ಒಳ್ಳೆಯದಿದು. ಹಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ನಿಧಾನಕ್ಕೆ ಹಾಕ್ಕೊಳ್ರಿ, ನೀರು ಸಿಡಿಯುತ್ತೆ, ಕುದೀತಾ ಇರುತ್ತೆ. ಹಂಗಾಗಿ ನಿಧಾನಕ್ಕೆ ಹಾಕ್ಕೋಬೇಕು ಹಿಟ್ಟು. ಮತ್ತು ಹೊಸರಾಗಿ ಹಿಟ್ಟಾದರೆ ಜಾಸ್ತಿ ತಗೊಳುತ್ತೆ ಸ್ವಲ್ಪ ಹಿಟ್ಟು, ಈ ಮೆಜರ್ಮೆಂಟ್ಗಿಂತನ. ಹಳೆ ರಾಗಿ ಹಿಟ್ಟಾದರೆ ಸ್ವಲ್ಪ ಕಡಿಮೆ ತಗೊಳುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಮೆಜರ್ಮೆಂಟಲ್ಲಿ ನಾವು ಮುದ್ದೆ ಮಾಡಿದ್ರೆ 4 ಮುದ್ದೆ ಆಗ್ತವೆ ಚಿಕ್ಕದಾಗಿ. ಇನ್ನು ಸ್ವಲ್ಪ ಇನ್ನೂ ಚಿಕ್ಕದಾಗಿ ಬೇಕು ಅಂತಂದರೆ 5 ಮುದ್ದೆ ಆಗ್ತವೆ. ಮೀಡಿಯಮ್ ಸೈಜ್ ಆದರೆ 4. ಇದು ಸ್ವಲ್ಪ ಕುದಿಬೇಕು ಫ್ರೆಂಡ್. ಇದು ನೋಡಿ ಫ್ರೆಂಡ್ಸ್, ಇದು ಮುದ್ದೆ ಕೋಲು. ಇದು ಮರಳೆ ಗಿಡದಲ್ಲಿ ಅದರಲ್ಲಿ ಮಾಡಿರ್ತಾರೆ ಹಳೆ ಕಾಲದ್ದು. ಈ ಥರನಾದರೂ ತಗೋಬೋದು. ನಿಮ್ಗೆ ಯಾವ ಥರ ಅನುಕೂಲನೋ ಆ ಥರ ತಗೋಬೋದು. ಚಪಾತಿ ಕೈ ಆದರೂ ತಗೋಬೋದು. ಈ ಥರ ಹಿಂಗೆ ತಿರುಗಿಸಿದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ, ಇದು ಮುದ್ದೆಗೆ ಹಸಿಟ್ಟು ಕರೆಕ್ಟಾಗಿದೆಯಾ, ಈ ಮೆಜರ್ಮೆಂಟ್ಗೆ ಏನು ಅಂತ. ಸ್ವಲ್ಪ ಸಾಲ್ಟೇಜ್ ಬಂದರೆ ಹಾಕ್ಕೋಬೋದು. ಸ್ವಲ್ಪ ಕುದಿಬೇಕಿತ್ತು ಚೆನ್ನಾಗಿ. ಮುದ್ದೆ ಮೇಣದ ಥರ ಇದ್ದರೆ ಅಂಟ್ಕೊಳ್ಳಲ್ಲ ಕೈಗೆ, ಮತ್ತು ಹೊಟ್ಟೆ ನೋವು ಬರೋಲ್ಲ, ಚೆನ್ನಾಗಿರುತ್ತೆ ಊಟ ಮಾಡಿದ್ರೂ. ಈ ಥರ ನಾವು ಹಿಟ್ಟು ಹಾಕಿದ ಮೇಲೆ ಕುದೀತಾ ಇರುತ್ತಲ್ಲ, ಅವಾಗ ನಮಗೆ ಕೈಗೆ ಸಿಡಿಯೋ ಚಾನ್ಸ್ ಇರುತ್ತೆ ನೋಡಿ. ಈ ಥರ ಕುದಿಯುತ್ತೆ. ಆವಾಗ ನಾವೇನು ಮಾಡಬೇಕು, ಒಂದು ಪ್ಲೇಟ್ ಮುಚ್ಕೋಬೇಕು. ಹಿಂಗೆ ಒಂದು 3 ನಿಮಿಷ ಇದು ಬೇಯಬೇಕಿದು ನೋಡಿ ಫ್ರೆಂಡ್ಸ್. ಈಗ 3 ನಿಮಿಷ ಇದು ಚೆನ್ನಾಗಿ ಕುದಿದೆ. ಇವಾಗ ಕುದೀತಾ ಇದೆ ನೋಡಿ. ಆದರೂ ಸಿಡಿಯುತ್ತೆ. ಸ್ವಲ್ಪ ಸ್ಟವ್ ಕಡಿಮೆ ಮಾಡ್ಕೊಂಡು ಊರಿನ ಇದನ್ನು ಹಿಟ್ಟು ಹೊಡಿಬೇಕು ನೋಡಿ. ಜಾಸ್ತಿ ತಿರುಗಿಸ್ಬಾರ್ದು ಇದು ಹಿಟ್ಟು ನೋಡಿ. ಇಷ್ಟು ಹೊಡಿಬೇಕು. ಮತ್ತು ಇನ್ನೂ ಸ್ವಲ್ಪ ಕುದಿಬೇಕು. 1-2 ನಿಮಿಷದಷ್ಟು ಕುದಿಬೇಕಿದು. ಈಗ ಸ್ಟವ್ ಸ್ವಲ್ಪ ರೈಸ್ ಮಾಡೋಣ. ನೋಡಿ ಯಾವ ರೀತಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೇಣದ ಥರ ಇರುತ್ತೆ ಮುದ್ದೆ, ಕೈಗೆ ಅಂಟ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ನೀವು ಎಣ್ಣೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹೊಸ್ದಾಗಿ ಮಾಡೋರಿಗೆ ನಾನು ತೋರಿಸ್ತಾ ಇದ್ದೀನಿ. ಇದೊಂದು 2 ನಿಮಿಷ ಬೇಯಲಿದು. ಈಗ 2 ನಿಮಿಷ ಆಯಿತು. ಈಗ ಬೆಂದಿದೆ ಇದು ಹಿಟ್ಟು. ಈಗ ನಾವು ಇದನ್ನು ತೊಳಸ್ಬೇಕು. ಇದು ಕೆಳಗಡೆ ಇಳಿಸ್ಕೊಂಡು ತೊಳಸ್ತೀನಿ. ಮೊದಲೆಲ್ಲ ಒಲೆ ಮೇಲೆ ತೊಳಸಾರಲ್ವ, ಅದ್ರ ಮೇಲೆ ತೊಳಸಾರು, ಒಲೆ ಮೇಲೇ. ನಾನು ಇವಾಗ ಕೆಳಗಡೆ ಇಳಿಸ್ಕೊಂಡು ತೊಳಸ್ತೀನಿ ಇದನ್ನು. ಇದು ನೋಡಿ ಫ್ರೆಂಡ್ಸ್, ಇದು ಕಾವುಗಲ್ಲು ಅಂತ ಹೇಳ್ತಾರೆ. ಇದನ್ನು ಮುದ್ದೆ ಪಾತ್ರೆಗೆ ಗ್ರಿಪ್ಪಿಗೋಸ್ಕರ ಮಾಡಿಸ್ಕೊಂಡಿರ್ತಾರೆ ಇದನ್ನು ನಾವು ಈ ಥರ ತಿರುಗಿಸ್ಕೋಬೇಕು ಹಿಟ್ಟು ನೋಡಿ. ಈ ಥರ ಫಸ್ಟ್ ತಿರುಗಿಸಿದ್ರೆ ಗಂಟು ಬರಲ್ಲ. ಮತ್ತು ಈ ಥರ ತೊಳಸ್ಕೋಬೇಕು. ಸ್ವಲ್ಪ ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು, ಯಾಕಂದರೆ ಹಿಟ್ಟು ಕೆಳಗಡೆ ಬೀಳ್ದಂಗೆ ನೀಟಾಗಿ ತೊಳಸ್ಕೋಬೇಕು. ಚೆನ್ನಾಗಿ ಇದು ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವ ಅದೇ ರೀತಿ ಇದನ್ನು ಚೆನ್ನಾಗಿ ಎಷ್ಟು ನಾವು ಹಿಂಗೆ ನಾದ್ತೀವೋ ತೊಳಸ್ದಷ್ಟು ಚೆನ್ನಾಗಿ ಬರುತ್ತೆ ಮೇಣದ ಥರ ಮುದ್ದೆ, ಗಂಟು ಕಟ್ಟಲ್ಲ.
ಮುದ್ದೆ ಚೆನ್ನಾಗಿ ಬೇಯಿಸಲಿಲ್ಲ ಅಂದರೆ ಚೆನ್ನಾಗಿರಲ್ಲ, ಮತ್ತು ಇದು ಹೊಟ್ಟೆ ನೋವು ಬರೋದು ಅದೆಲ್ಲ ಆಗುತ್ತೆ. ಈ ಸ್ವಲ್ಪ ಅನ್ನ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಂಟು ಕಟ್ಟೋದಿಲ್ಲ, ಸ್ಮೂತಾಗಿರುತ್ತೆ ಮುದ್ದೆ ಮೇಣ ಇದ್ದಂಗೆ. ಮತ್ತು ತೊಳಸೋದು ಅಷ್ಟೇ, ನೀಟಾಗಿ ತೊಳಸ್ಕೋಬೇಕು. ನಾವು ರಾಗಿ ಶಾವಿಗೆ ಮಾಡೋದಕ್ಕೆ ಅನ್ನ ಹಾಕಲ್ಲ, ಆವಾಗ ಬರೀ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ಕೋಬೇಕು ಅದಕ್ಕೆ, ರಾಗಿ ಶಾವಿಗೆಗೆ. ನೋಡಿ ಫ್ರೆಂಡ್ಸ್, ತೊಳಸೋದೆಲ್ಲ ಆಗಿದೆ. ಒಂದೇ ಒಂದು ಸೆಕೆಂಡಷ್ಟು ನಾನು ಸ್ಟವ್ ಮೇಲೆ ಇಡ್ತೀನಿ, ಬಿಸಿ ಆಗುತ್ತೆ. ಈ ಉರಿ ಸಣ್ಣ ಮಾಡಿಬಿಟ್ಟು ಒಂದೇ ಒಂದು ಸೆಕೆಂಡ್ ಇಡಬೇಕಷ್ಟೇ, ಅದು ಸ್ವಲ್ಪ ಬಿಸಿ ಆಗಬೇಕು. ಬೇಗ ತಣ್ಣಗಾಗಲ್ಲ ಮುದ್ದೆ, ಬಿಸಿ ಬಿಸಿ ಇರುತ್ತೆ. ನಾವು ತೊಳಸೋವಾಗ ತಣ್ಣಗಾಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಇಟ್ಟಿದ್ದೀರಿ ಒಂದೇ ಒಂದು ಸೆಕೆಂಡ್. ನೋಡಿ ಫ್ರೆಂಡ್ಸ್, ಇದು ಈ ಥರ ಹಬೆ ಬರಬೇಕಿದು ಆಗಿದೆ. ಈಗ ತಗೋತೀನಿ. ಇದು ನಮ್ಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ನಾವು ತಗೊಂಡು ಮುದ್ದೆ ಕಟ್ಕೋಬೇಕು. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ತಗೊಂಡು ಮುದ್ದೆನ ಕಟ್ಕೋಬೋದು. ಸ್ವಲ್ಪ ತೇವ ಮಾಡ್ಕೋಬೇಕು ಇದು ಮಣೆ. ನೋಡಿ ಈ ಥರ ನೋಡಿ, ಒಂದು ಸ್ವಲ್ಪ ಅಂಟದೇ ಇಲ್ಲ ಕೈಗೆ. ಎಷ್ಟು ಚೆನ್ನಾಗಾಗಿದೆ ಮುದ್ದೆ. ಈ ರೀತಿ ಮಾಡ್ಕೋಬೇಕು ಮುದ್ದೆ. ಹೊಸ್ದಾಗಿ ಮಾಡೋರು ಆರಾಮಾಗಿ ಮಾಡ್ಬೋದು ಈ ರೀತಿ. ಮೆಂತೆ ಹಾಕಿಸ್ಬೇಕು ರಾಗಿಗೆ, ಇದು ನಾವೇ ಮನೇಲೇ ಮಾಡ್ಕೊಳ್ಳೋದು. ಮತ್ತು ಚೆನ್ನಾಗಿ ಬೆಂದಿದ್ರೆ ಈ ಥರ ನೋಡಿ ಕೈಗೆ ಅಂಟ್ಕೊಳ್ಳೋದೇ ಇಲ್ಲ. ಕೆಲವರು ತುಪ್ಪ ಹಾಕಿ ಅದನ್ನು ಮುದ್ದೆ ಮಾಡ್ತಾರೆ, ಅದೆಲ್ಲ ಚೆನ್ನಾಗಿ ಬೆಂದರೆ ಏನು ಬೇಕಾಗಲ್ಲ. ಎಣ್ಣೆನೂ ಬೇಡ, ತುಪ್ಪನೂ ಬೇಡ. ನೋಡಿ ಫ್ರೆಂಡ್ಸ್, ಅಲ್ಲಿ ಚೆನ್ನಾಗಿ ತೊಳಸ್ಕೊಂಬಿಟ್ರೆ ಇಲ್ಲೇನು ನಮ್ಮ ಮತ್ತೆ ಇದು ನಾದ್ಕೊಳ್ಳೋ ಅಂಥದ್ದಿರಲ್ಲ ಮುದ್ದೆನ. ನೋಡಿ ಎಷ್ಟು ಚೆನ್ನಾಗಿ, ಒಂದು ಸ್ವಲ್ಪ ಬಿರುಕು ಬಿಡೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ. ಈಗ ನೋಡಿ ಫ್ರೆಂಡ್ಸ್, ನಾನು ಹೇಳಿದ ಮೆಜರ್ಮೆಂಟ್ಗೆ ಕರೆಕ್ಟಾಗಿ 4 ಮುದ್ದೆ ಆಗಿದ್ದಾವೆ. ಜಾಸ್ತಿ ದಪ್ಪನೂ ಇಲ್ಲ, ಸಣ್ಣನೂ ಇಲ್ಲ, ಮೀಡಿಯಮ್ ಸೈಜ್ ಇದ್ದಾವೆ. ನಿಮ್ಗೆ ಇನ್ನೂ ಚಿಕ್ಕಬೇಕಂದ್ರೆ ಒಂದು 6 ಮುದ್ದೆ ಅಷ್ಟು ಮಾಡ್ಕೋಬೋದು. ಈಗ ನಾನು ಸರ್ವ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಸಾಲ ಎಲ್ಲ ಚೆನ್ನಾಗಿ ಹುರ್ಕೋಬೇಕಷ್ಟೆ, ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ, ಚೆನ್ನಾಗಿರಲ್ಲ. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಹುರ್ಕೊಂಡು ಮಸಾಲ. ಇದು ನೋಡಿ ಫ್ರೆಂಡ್ಸ್, ಇದು ಮೊಟ್ಟೆ ಹುರಿದಿರೋದು, ಇದು ಮೊಟ್ಟೆ ಫ್ರೈ. ಇದು ಸಾಂಬಾರು. ಫಾರಂ ಕೋಳಿ ಆಗಲಿ ಇಲ್ಲ ನಾಟಿ ಕೋಳಿ ಆಗಲಿ ಈ ಥರ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಅನ್ನ ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಹಾಗೆ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.